ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ವಿಡಿಯೋ ನೀವು ನೋಡಿರ್ಬೋದು, ಪ್ರಿವ್ಯೂವಲ್ಲಿ ಯಾವ ರೀತಿ ಇದೆ ಅಂತ. ಅದೇ ರೀತಿ ನೀವು ಕೂಡ ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಬೇಕು. ಹಾಗೆ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲೇದಾಗಿ ಕೆಳಗಡೆ ಫಾಂಟ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಫಾಂಟ್ ಲಿಂಕನ್ನು ನಿಮ್ಮ ಅಲೈಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೋಬೇಕು ನೀವು. ಆದ ನಂತರ ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಕೂಡ ನಿಮ್ಮ ಅಲೈಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೋಬೇಕಾಗುತ್ತೆ. ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಿಮ್ಮ ಅಲೈಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಫಾಂಟ್ ಲಿಂಕ್ನ ಮೊದಲೇ ಇನ್ಪುಟ್ ಮಾಡ್ಕೊಂಡಿದ್ರೆ ಈ ರೀತಿ ಬರುತ್ತೆ, ಇಲ್ಲಾಂದರೆ ಚೇಂಜ್ ಆಗುತ್ತೆ. ಹಾಗಾಗಿ ಫಸ್ಟೇ ಇನ್ಪುಟ್ ಮಾಡ್ಕೊಂಡಿರಬೇಕು. ಈಗ ನೋಡೋಣ. ಈಗ ಇಲ್ಲಿ ಫಸ್ಟ್ ಒಂದು ಫಾಂಟ್ ಇದೆ, ಅಲ್ಲಿ ನೀವು ಫೋಟೋ ಹಾಕಬಾರ್ದು. ನೆಕ್ಸ್ಟ್ ಒಂದು ಫೋಟೋ ಇದೆ, ಇಲ್ಲಿ ಫೋಟೋ ಹಾಕಬೇಕಾಗುತ್ತೆ. ಒಂದು ಕಾಲಮ್ ಬಿಟ್ಟು ಒಂದು ಕಾಲಮ್, ಒಂದು ಬೀಟ್ ಮಾರ್ಕ್ ಬಿಟ್ಟು ಒಂದು ಬೀಟ್ ಮಾರ್ಕಿಗೆ ನೀವು ಫೋಟೋ ಹಾಕಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಫಸ್ಟ್ ಒಂದು ಬಿಟ್ಟಿದ್ದೀನಿ ನಾನು. ಇಲ್ಲಿ ಸೆಕೆಂಡ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ನೆಕ್ಸ್ಟು ಇಲ್ಲಿ ನಿಮಗೆ ಯಾವ ಫೋಟೋ ಬೇಕು ನಿಮ್ಮ ಗ್ಯಾಲರಿ ಒಳಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸಿಂಪಲಾಗಿ ಯಾವುದೋ ಒಂದು ರ್ಯಾಂಡಮಾಗಿ ಒಂದು ಫೋಟೋ ಕ್ಲಿಕ್ ಮಾಡ್ತಾಯಿದ್ದೀನಿ. ಹಾಗೆ ಈಗ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು, ಇದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಂಡಿದ್ದೀನಿ. ಈ ಫುಲ್ ಸ್ಕ್ರೀನ್ ಮಾಡ್ಕೊಂಡಾದ್ಮೇಲೆ ಫೋಟೋನ ನೆಕ್ಸ್ಟ್ ಬೀಟ್ ಮಾರ್ಕ್ ಇದೆ ಎಲ್ಲ ಕರೆಕ್ಟಾಗಿ ಈ ಬೀಟ್ ಮಾರ್ಕಿಗೆ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಒಂದು ಫಾಂಟ್ ಇದೆ, ಈ ಫಾಂಟ್ ಲಿಂಕನ್ನು ಬಿಟ್ಟು ಬೀಟ್ ಮಾರ್ಕ್ನ ಬಿಟ್ಟು ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಇಟ್ಕೊತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ಕೂಡ ನಿಮಗೆ ಗ್ಯಾಲರಿ ಒಳಗೆ ರ್ಯಾಂಡಮಾಗಿ ಯಾವುದೋ ನಿಮಗೆ ಬೇಕಾಗಿರೋ ಫೋಟೋನ ಹಾಕ್ಕೊಳ್ಳಿ. ನಾನು ಇಲ್ಲಿ ರ್ಯಾಂಡಮಾಗಿ ಹಾಕ್ಕೊತಾ ಇದ್ದೀನಿ. ಈ ಥರ ನೋಡ್ಬೋದು, ಈ ರೀತಿ ಬೀಟ್ ಮಾರ್ಕಿಗೆ ಕಟ್ ಮಾಡ್ಕೊತ ಹೋಗಿ. ಈ ಥರ ಬೀಟ್ ಮಾರ್ಕಿಗೆ ಕಟ್ ಮಾಡ್ಕೊತ ಹೋಗಬೇಕಾಗುತ್ತೆ. ನೀವು ನೋಡ್ಬೋದು ಸಿಂಪಲ್ಲಾಗಿ ಈ ರೀತಿ ಕಟ್ ಮಾಡ್ಕೊತ ಇಲ್ಲಿ ಮತ್ತೆ ಒಂದು ಬೀಟ್ ಮಾರ್ಕ್ ಬರ್ತದೆ, ಇಲ್ಲಿ ಒಂದು ಫೋಟೋ ಹಾಕಬೇಕಾಗುತ್ತೆ. ಇಲ್ಲೊಂದು ಒಂದು ಬೀಟ್ ಮಾರ್ಕ್ ಬಿಟ್ಟು ಒಂದು ಬೀಟ್ ಮಾರ್ಕಿಗೆ ಫೋಟೋ ಹಾಕಬೇಕಾಗುತ್ತೆ. ಆ ಥರ ಫೋಟೋ ಹಾಕ್ಕೊಂಡಾದ್ಮೇಲೆ ನೀವು ಲಾಸ್ಟಿಗೆ ಇಲ್ಲಿ ಒಂದು ಫೋಟೋ ಹಾಕ್ಕೊತಾ ಇದ್ದೀನಿ ನಾನು. ಇಲ್ಲೊಂದು ಸ್ವಲ್ಪ ಚೇಂಜಸ್ ಇದೆ, ಅದನ್ನು ತೋರ್ಸೋಕ್ಕೋಸ್ಕರ ಇದನ್ನು ಲಾಸ್ಟಿಗೆ ಒಂದು ಫೋಟೋ ಹಾಕ್ಕೊತಾ ಇದ್ದೀನಿ. ನಡುಗೆ ಹಾಕ್ಕೊಂಡಿಲ್ಲ, ನೀವು ಹಾಕ್ಕೋಬೇಕು ಇಲ್ಲೇ. ಇದಿಷ್ಟು ಹಾಕ್ಕೊಂಡಾದ್ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ನೀವು ಸಿಂಪಲಾಗಿ ಈ ರೀತಿ ಕೆಳಗಡೆ ಬಂದು ನಾನು ಫಸ್ಟ್ ಒಂದು ಫೋಟೋ ಕೊಟ್ಟಿರ್ತೀನಲ್ಲ, ಆ ಫೋಟೋದೊಳಗೆ ಈ ರೀತಿ ಎಫೆಕ್ಟ್ಸ್ ಇರುತ್ತೆ. ಈ ಎಫೆಕ್ಟ್ಸ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಫೋಟೋಕ್ಕೂ ಒಂದೇ ಇದಾಗಿರೋದ್ರಿಂದ, ಎಫೆಕ್ಟ್ಸ್ ಆಗಿರೋದ್ರಿಂದ, ಹಾಗೆ ನೀವು ಹಾಕಿರೋ ಫೋಟೋಕ್ಕೆ ಒಂದು ಸತಿ ಕಾಪಿ ಮಾಡ್ಕೊಂಡಾದ್ಮೇಲೆ ಹಾಗೆ ಈ ರೀತಿ ಪೇಸ್ಟ್ ಮಾಡ್ಕೊತ ಹೋಗಬೇಕು. ಮಿಸ್ ಆಯಿತು ಅಲ್ಲಿ. ಇಲ್ಲಿ ಬರೋ ಫೋಟೋಗಳಿಗೂ ಅದೇ ರೀತಿ ಎಫೆಕ್ಟ್ಸ್ನ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಒಂದೇ ಎಫೆಕ್ಟ್ ಅದು ಇಲ್ಲಿವರೆಗೂ. ಈ ಫೋಟೋದು ಮಾತ್ರ ಒಂದು ಸ್ವಲ್ಪ ಲಾಸ್ಟ್ನೇ ಫೋಟೋದು ಮಾತ್ರ ಎಫೆಕ್ಟ್ ಚೇಂಜಸ್ ಇದೆ. ಇದನ್ನು ಹೇಗಪ್ಪ ನೀವು ಪೇಸ್ಟ್ ಮಾಡಬೇಕು ಅಂದರೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಫಸ್ಟ್ ಒಂದು ಕೊಟ್ಟಿದ್ನಲ್ಲ ಆ ಫೋಟೋದ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಕಾಪಿ ಮಾಡ್ಕೋಬೇಕಾಗುತ್ತೆ. ಅದು ಕಾಪಿ ಮಾಡ್ಕೊಂಡಾದ್ಮೇಲೆ ನೀವು ಫೋಟೋ ಹಾಕಿದ್ರಲ್ಲ ಆ ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕಾಪಿ ಮಾಡ್ಕೊಂಡ್ರಲ್ಲ ಅಲ್ಲಿ ಆ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟಿಗೆ ಪೇಸ್ಟ್ ಸ್ಟೈಲ್ ಅಂತ ಇದೆಯಲ್ಲ, ಇಲ್ಲಿ ಮುಂದೆ ಬಾಣ ಮಾರ್ಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದೇ ಆಪ್ಷನ್ ಕಲರ್ ಆಪ್ಷನ್ ಇದೆಯಲ್ಲ, ಇದನ್ನು ಆಫ್ ಮಾಡಿ. ಇಲ್ಲಿ ಕೆಳಗಡೆ ಪೇಸ್ಟ್ ಅಂತ ಇದೆಯಲ್ಲ, ಇದರಿಂದ ಪೇಸ್ಟ್ ಮಾಡಿ. ಈ ರೀತಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ನೀವು ಪ್ರಿವ್ಯೂ ವಿಡಿಯೋ ಇತ್ತಲ್ಲ, ಸೇಮ್ ಅದೇ ರೀತಿ ಬಂದಿದೆ ಫೋಟೋಸು. ಏನು ಚೇಂಜಸ್ ಇಲ್ಲ. ನಾನು ಹೇಳೋ ರೀತಿನ ನೀವು ಫೋಟೋ ಹಾಕ್ಕೊಂಡ್ರಿ ಅಂದರೆ ಸೇಮ್ ಪ್ರಿವ್ಯೂ ವಿಡಿಯೋ ಇರುತ್ತಲ್ಲ, ಸೇಮ್ ಅದೇ ರೀತಿ ಬರುತ್ತೆ. ಇದೇ ನೋಡ್ಬೋದು. ಈಗ ಇದಾದಮೇಲೆ ನೀವು ಫಸ್ಟ್ ಇದು ಫೋಟೋಗಳನ್ನ ಅಷ್ಟು ಸೆಲೆಕ್ಟ್ ಮಾಡಿಕೊಂಡು ಅಷ್ಟು ಡಿಲೀಟ್ ಮಾಡಬೇಕಾಗುತ್ತೆ. ನೀವು ಡಿಲೀಟ್ ಮಾಡಿ ನೀವು ನೀವು ಹಾಕ್ಕೊಂಡಿರೋ ಫೋಟೋ ಅಷ್ಟೇ ಇಟ್ಕೊಂಡು ವೀಡಿಯೋನ ಸೇವ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.